ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀವಕ್ಕೇನು ಅಪಾಯ ಆಗ್ಲಿಲ್ವಾ? ಅಲ್ಲ, 6 ತಿಂಗಳ ಹಿಂದೆ ಸಿಕ್ಕಿದ್ದು ಅಂತ ಹೇಳ್ತಿದ್ದೀರಾ, ಮತ್ತೆ ಇವಾಗ ಕರ್ಕೊಂಬಂದಿದ್ದೀರಾ? ಹೌದು ಅಮ್ಮೋರೆ, ಅವಾಗ್ಲೇ ಸಿಕ್ಕಿದ್ದು. ಆದ್ರೆ ಪ್ರಜ್ಞೆ ಬಂದಿದ್ ಮಾತ್ರ ಮೊನ್ನೆ. ಅದು ಆಯುರ್ವೇದ ಔಷಧಿ ಅಲ್ವಾ, ಸ್ವಲ್ಪ ತಡ ಆಯ್ತದೆ ಗುಣ ಆಗಕ್ಕೆ. ಅಂದ್ರೆ ಪ್ರಜ್ಞೆ ಬಂದ್ಮೇಲೆ ಅಥರ್ವಂಗ್ ಫೋನ್ ಮಾಡಿದ್ದ? ಪ್ರಜ್ಞೆ ಬಂದ್ಮೇಲೆ ಯಾರು ಏನು ಅಂತ ವಿಷಯ ತಿಳ್ಕೊಂಡ್ಮೇಲೆ ಪೊಲೀಸ್ ಅವರಿಗೆ ಹೇಳಿದ್ವಿ ಎಲ್ಲ. ಪೊಲೀಸ್ ಅವರೇ ಅವ ನಿಮಗ್ ಕಾಲ್ ಮಾಡಿದ್ದು. ಹೌದಾ? ಹೌದು. ಇವಳು ಸಿಕ್ಕಿದ ಜಾಗದಲ್ಲಿ ಬೇರೆ ಯಾರು ಸಿಗ್ಲಿಲ್ವಾ? ಇವಳ ತಂಗಿ, ತಾಯಿ, ಅವ್ರ ತಂದೆ? ಇಲ್ವಂತಮ್ಮ, ನಾನ್ ಬರ್ಬೇಕಾದ್ರೆ ಎಲ್ಲ ವಿಚಾರಿಸ್ದೆ, ಯಾರು ಸಿಕ್ಕಿಲ್ವಂತೆ. ಹೌದು ಹೌದು. ಅಲ್ಲ, ಅಷ್ಟು ಮೇಲಿಂದ ಬಿದ್ರು ತಲೆಗೆ ಪೆಟ್ಟಾಗೋದು, ನೆನ್ಪಿನ ಶಕ್ತಿ ಹೋಗೋದು ಏನೋ ಆಗೇ ಇಲ್ವಾ? ಅಯ್ಯೋ ಅತ್ತೆ, ಆ ಥರ ಎಲ್ಲ ಯಾಕೆ ಕೇಳ್ತೀರಾ? ಏನೂ ಆಗಿಲ್ಲ ಅವ್ರಿಗೆ. ಸುಮ್ನೆ ಕ್ಯೂರಿಯಾಸಿಟಿ ಕೇಳ್ದೆ ಅಷ್ಟೇ. ಅಲ್ಲ, ನೀವು ಹಳ್ಳಿಯವರು, ಅಲ್ಲಿ ಹಾಸ್ಪಿಟಲ್ ಫೆಸಿಲಿಟಿ ಏನೂ ಇರಲ್ಲ. ಬೇರೆ ಯಾವ್ದಾದ್ರೂ ಸಿಟಿನಲ್ಲಿ ಡಾಕ್ಟರ್ ಹತ್ರ ತೋರಿಸ್ಲಿಲ್ವಾ? ಇಲ್ಲ ಅಮ್ಮ, ಅಲ್ಲಿ ಚೆಕ್ ಮಾಡಿದವರು ನಾಟಿ ವೈದ್ಯರೇ. ನಾಟಿ ವೈದ್ಯೆಯಿಂದ ಇಷ್ಟೆಲ್ಲ ಸರಿ ಹೋಗುತ್ತಾ? ಏನು ವಸುಂದ್ರ ಹಿಂಗ್ ಕೇಳ್ತಿದ್ಯಾ? ಈ ಆಯುರ್ವೇದ ನಾಟಿ ಎಲ್ಲ ಸಾವಿರಾರು ವರ್ಷದ ಹಿಂದಿನ ಔಷಧಿ ಪದ್ಧತಿ. ಈ ಚರಕ, ಶುಶ್ರುತೆ, ಸಂಹಿತೆ ಅಂತ ಸುಮಾರು ಜನ ವೈದ್ಯರಿದ್ರು. ಆಗಿನ ಕಾಲದಲ್ಲೇ ಈ ಆಪರೇಷನ್, ಸರ್ಜರಿ ಎಲ್ಲ ಕಂಡಿಡ್ದಿದ್ರು ಅಲ್ವೇನಾ? ಸರಿ, ನಾನು 1 ನಿಮಿಷ ಬಂದೆ. ಭವಾನಿ, ಇಷ್ಟೆಲ್ಲ ಆದ್ರೂ ಮಗುಗೇನು ತೊಂದರೆ ಆಗಿಲ್ಲ ತಾನೆ? ಇಲ್ಲ ಅತ್ತೆ, ಏನು ತೊಂದರೆ ಆಗಿಲ್ಲ. ನೋಡುತ್ತಾ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ. ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಬಿಟ್ಟೆ ನೀನು ಚಿನ್ನಮ್ಮ. ಬೆಳದಿಂಗಳ ಬಿಂದಿಗೆಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ. ನೀನಿಟ್ಟ ಹಣೆ ಬೊಟ್ಟು ಮ್ಯಾಲೆ ಹನಿ ನಕ್ಷತ್ರ ಆಗ್ತಾವಮ್ಮ. ಚಿನ್ನಮ್ಮ ಚಿನ್ನಮ್ಮ, ನೀ ನನ್ನ ಮುದ್ದು ಗುಮ್ಮ. ಹೂವಿನ ಸಂತೆಗೆ ಹೋಗ್ಯಾಡಮ್ಮ, ಹೂವೆಲ್ಲ ಅಳ್ತಾವಮ್ಮ. ಜಾತ್ರೆಗೆ ನೀ ಹೋದ್ರೆ ತೇರು ಬಿಟ್ಟು ನಿನ್ನನ್ನೇ ನೋಡ್ತಾರಮ್ಮ. ಯಾಕೆ ಮೇಡಮ್ ಜಿ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ರಿ? ಏನಾದ್ರೂ ಮಾತಾಡಿ. ನೀವೇನ್ ಹೇಳಿ ನನ್ನ ಕರ್ಕೊಂಡ್ಬಂದಿದ್ದು? ಏನೂ ಮಾತಾಡಲ್ಲ ಅಂತ ತಾನೆ? ಹೌದು, ನಿಮಗ್ ಮಾತು ಕೊಟ್ಟಿದ್ದು ನಾನಲ್ಲ ಅಲ್ವಾ? ವಾಟ್? ಅಂದ್ರೆ ಮಾತಾಡಲ್ಲ ಅಂತ ಮಾತು ಕೊಟ್ಟಿದ್ದು ವಿರಾಟ್, ನಾನೀಗ ದಿಲ್ಜಿತ್. ನಿಮ್ಗಲ್ಲೇ ಹೇಳ್ದೆ ಅಲ್ವಾ, ನಿಮ್ಗೆ ವಿರಾಟ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ದಿಲ್ಜಿತ್ ಜೊತೆ ಮಾತಾಡ್ಬೋದು ಅಂತ. ನನಗೆ ಇಬ್ರು ಇಷ್ಟ ಇಲ್ಲ. ಹಾಗಾದ್ರೆ ದಿಲ್ಜಿತ್ ಮಾತಾಡ್ತಾನೆ ಅಷ್ಟೇ. ಅವನ್ ನಿಮ್ಗೆ ಮಾತು ಕೊಟ್ಟಿಲ್ಲ ಅಲ್ವಾ ಮಾತಾಡಲ್ಲ ಅಂತ? ವಿರಾಟ್ ಕಾರ್ ನಿಲ್ಸಿ ಒಂದ್ ನಿಮಿಷ.
ಅಂದ್ರೆ ನಿಮ್ಗೆ ವಿರಾಟ್ ಇಷ್ಟನಾ? ಅವನ ಜೊತೆ ಮಾತಾಡ್ತೀರಾ? ನಿಮ್ ತಲೆ ಅಲ್ಲಿ ಯಾವ್ದೋ ಮಗು ಕುತ್ಕೊಂಡ್ ಅಳ್ತಾ ಇದೆ, ಅದಕ್ಕೆ ನಿಲ್ಸಕ್ ಹೇಳ್ದೆ. ಒಂದ್ ನಿಮಿಷ. ಏನಾಯ್ತು? ನೀವ್ ಇಳಿಬೇಡಿ. ಯಾಕೆ? ಯಾರು ಇಲ್ದೇ ಇರೋ ಜಾಗದಲ್ಲಿ ಈ ತರ ಮಕ್ಕಳನ್ನಿಟ್ಟು ನಾವ್ ಇಳ್ದಿದ ತಕ್ಷಣ ರಾಬರಿ ಮಾಡ್ತಾರೆ. ಇದೆಲ್ಲ ಅವ್ರ ಟೆಕ್ನಿಕ್ಕು. ಲಾಸ್ಟ್ ಟೈಮ್ ಆ ಇನ್ಸಿಡೆಂಟ್ ಮರ್ತ್ಬಿಟ್ರಾ? ಇದೇ ತರ ಒಬ್ಳು ಪ್ರೆಗ್ನೆಂಟ್ ಲೇಡಿ ಅಡ್ಡ ಬಂದು ಸ್ಪ್ರೇ ಹೊಡೆದು ಕಿಡ್ನಾಪ್ ಮಾಡಿದ್ದು. ಎಡವಿ ಜಾಗದಲ್ಲಿ ಮತ್ತೆ ಮತ್ತೆ ಎಡವು ಬೀಳೋದು ಫೂಲಿಶ್ನೆಸ್ ಆಗತ್ತೆ. ಹೌದಲ್ವಾ? ಆದ್ರೂ ಆ ಮಗು ಅಳ್ತಿರೋದನ್ನ ನೋಡಕ್ಕಾಗ್ತಿಲ್ಲ. ಹೌದು, ನನಗೂ ಫೀಲ್ ಆಗ್ತಾ ಇದೆ. ನಮ್ಗೆ ಫೀಲ್ ಆಗ್ಲಿ ಅಂತಾನೆ ಈ ತರ ಗಿಮಿಕ್ ಮಾಡೋದು. ಈಗೇನ್ ಮಾಡೋದು ಅಂತೀರಾ? ನೀವು ಹೇಳ್ದ ಹಾಗೆ ಆ ಮಗುನ ನೋಡ್ತಾ ಇದ್ರೆ ಬಿಟ್ಟು ಹೋಗಕ್ ಮನ್ಸು ಬರ್ತಾ ಇಲ್ಲ. ಸರಿ, ರಿಸ್ಕ್ ಆದ್ರೂ ಪರವಾಗಿಲ್ಲ. ಆ ಮಗುನ ಹೋಗಿ ಮಾತಾಡ್ಸೋಣ ಬನ್ನಿ. ನನಗೂ ಹಾಗೆ ಅನ್ನಿಸ್ತಿದೆ. ಆವತ್ತಿನ ಇನ್ಸಿಡೆಂಟ್ ನೆನೆಸ್ಕೊಂಡು ಭಯದಲ್ಲಿ ಆ ಮಗುನ ಬಿಟ್ಟು ಹೋಗೋದು ತಪ್ಪಾಗತ್ತೆ. ಅಕಸ್ಮಾತ್ ಆ ಮಗು ನಿಜವಾಗ್ಲೂ ತೊಂದ್ರೆಲಿದ್ರೆ? ಸರಿ, ಧೈರ್ಯ ಮಾಡಿ ಆ ಮಗು ಹತ್ರ ಹೋಗಿ ಬಿಡೋಣ. ಪುಟ್ಟ, ಯಾಕೆ ಅಳ್ತಿದ್ಯಾ? ಪುಟ್ಟ, ನಿಮ್ ಮನೆ ಎಲ್ಲಿ? ಗೊತ್ತಿಲ್ಲ. ನಿಮ್ಮಪ್ಪ ಅಮ್ಮ ಎಲ್ಲಿ? ಗೊತ್ತಿಲ್ಲ. ಅರೆ, ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದಾಳೆ. ಅದ್ ಸರಿ, ನೀನ್ ಇಲ್ಲಿಗೆ ಯಾಕೆ ಬಂದೆ? ಗೊತ್ತಿಲ್ಲ. ಭೈರವಿ ಅವರೇ, ಈ ಮಗು ಮನೆ ಇಲ್ಲೇ ಎಲ್ಲೋ ಇರುತ್ತೆ. ಫ್ರೆಂಡ್ಸ್ ಜೊತೆ ಆಟ ಆಡೋವಾಗ ಬಿಟ್ಟು ಹೋಗಿರ್ತಾರೆ. ಅದಕ್ಕೆ ಅಳ್ತಾ ಕೂತ್ಕೊಂಡಿದ್ದಾಳೆ. ಇಲ್ಲೇ ಅಕ್ಕಪಕ್ಕ ವಿಚಾರಿಸಿ ನೋಡೋಣ. ಇರಿ ಒಂದ್ ನಿಮಿಷ. ಪುಟ್ಟ, ನಿಮ್ಮೂರ್ ಯಾವ್ದು? ಇದೇನಾ? ಇಲ್ಲ. ಮತ್ ಯಾವ್ದು ನಿಮ್ಮೂರು? ಮಾದಪ್ಪನ್ ಕೊಪ್ಲು. ಮಾದಪ್ಪನ್ ಕೊಪ್ಲ? ಅದೆಲ್ ಬರುತ್ತೆ? ಗೊತ್ತಿಲ್ಲ. ಹೋಗ್ಲಿ, ನಿಮ್ಮ ಅಪ್ಪ ಅಮ್ಮ ಫೋನ್ ನಂಬರ್ ಏನಾದ್ರೂ ಗೊತ್ತಾ? ಗೊತ್ತಿಲ್ಲ. ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದಾಳಲ್ಲ, ಈಗ ಏನ್ ಮಾಡೋದು? ನಿನ್ ಹೆಸರೇನು ಪುಟ್ಟ? ಚಿನ್ಮಯ್. ನಿಮ್ಮ ಅಪ್ಪ ಅಮ್ಮನ ಹೆಸರು? ರಮೇಶ್, ಪ್ರಿಯಾ. ಇವಳಿಗೆ ತನ್ನ ಹೆಸರು, ಅಪ್ಪ ಅಮ್ಮನ ಹೆಸರು, ಊರ್ ಹೆಸರು ನೆನ್ಪಿದೆ, ಬೇರೆ ಯಾವ ಡೀಟೇಲ್ಸು ಗೊತ್ತಿಲ್ಲ. ಒಂದ್ ಕೆಲಸ ಮಾಡೋಣ, ಇಲ್ಲೇ ಹತ್ರದಲ್ಲಿ ಯಾವ್ದು ಪೊಲೀಸ್ ಸ್ಟೇಷನ್ ಇದೆಯೋ ಅಲ್ಲಿಗೆ ಹೋಗೋಣ. ಪೊಲೀಸ್ ಸ್ಟೇಷನಾ? ಬೇಡ ಬೇಡ, ನಾನಿವತ್ ಬೆಂಗಳೂರಿಗೆ ಟೆನಿಕೋಸ್ಟ್ ಹೋಗ್ಲೇಬೇಕು. ಮತ್ತೇನ್ ಮಾಡ್ತೀರಾ? ಪುಟ್ಟ, ನಿಮ್ ಊರ್ ಯಾವ್ದು ಅಂದೆ? ಮಾದಪ್ಪನ್ ಕೊಪ್ಲು. ವಿರಾಟ್ ಅವ್ರೆ, ಮಾದಪ್ಪನ್ ಕೊಪ್ಲು ಲೊಕೇಶನ್ ಚೆಕ್ ಮಾಡಿ ಕರ್ಕೊಂಡ್ ಹೋಗಿ ಬಿಟ್ ಬರೋಣ. ಆ ಊರಿಗೇನಾದ್ರೂ ಹೋದ್ರೆ ಈ ಮಗು ಯಾರ್ ಮಗು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಭೈರವಿ ಅವರೇ, ಮಾದಪ್ಪನ್ ಕೊಪ್ಲು ಅಂದ್ರೆ ಒಂದೇ ಇರುತ್ತಾ? 2-3 ಇದ್ರೂ ಇರ್ಬೋದು. 2-3 ಕಡೆನೂ ಹೋಗಿ ಕೇಳೋಣ. ಈ ಮಗುಗೋಸ್ಕರ ಅಷ್ಟು ಮಾಡಕ್ಕಾಗಲ್ವಾ? ಆಗಲ್ಲ ಅಂತಲ್ಲ, ಅರ್ಜೆಂಟಾಗಿ ನೀವು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರಲ್ವಾ, ಅದಕ್ಕೆ ಒಂದ್ ನಿಮಿಷ ಇರಿ, ಚೆಕ್ ಮಾಡ್ತೀನಿ.